ಹಾಯ್, ಎಲ್ಲರಿಗೂ ನಮಸ್ತೆ. ಒಬ್ಬರು ಕೇಳ್ತಾ ಇದ್ರು, ಎಷ್ಟು ಹಾಲಾಗತ್ತೆ ಮೇಡಮ್ ಅಂತ ಕೇಳ್ತಾ ಇದ್ರು. ನಾವು ಒಮ್ಮೊಮ್ಮೆ 150ರಿಂದ 200ವರೆಗೂ ಕೂಡ ರೀಚ್ ಆಗ್ತೀವಿ. ಆದರೆ ಎಲ್ಲ ಟೈಮಿಗೂ ಹಾಗೆ ಇರೋದಿಲ್ಲ. ಚಳಿಗಾಲಕ್ಕೆ ಹಾಲು ಕಡಿಮೆ ಆಗ್ತವೆ. ಹಾಗೆ ಮತ್ತೆ ಎಲ್ಲ ಒಂದು ಹೇಳ್ತಾ ಪ್ರೆಗ್ನೆಂಟ್ ಇರ್ತವೆ, ಮತ್ತು ಕೆಲವೊಂದು ಡ್ರೈ ಆಗಿರ್ತವೆ. ಹಾಗಾಗಿ ಎಲ್ಲ ಟೈಮಿಗೂ ಅದು ಒಂದೇ ರೀತಿಯಾಗಿ ಇರೋದಿಲ್ಲ. ಕೆಲವೊಮ್ಮೆ ಈ ಲೇಬರ್ ಸಮಸ್ಯೆಯಿಂದಾಗಿ ಕೆಲವೊಮ್ಮೆ ಹಾಲು ಜಾಸ್ತಿ ಆದಾಗ ಕೊಡೋದು ಕೂಡ ಉಂಟು. ಯಾಕಂದರೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿಬಿಡ್ತದೆ. ಇದು ಮಿಷನ್ ಹಾಕಲಿಕ್ಕೆ ಕೊಡೋದಿಲ್ಲ. ಇವತ್ತು ಕೂಡ ಹಾಲು ಮಿಷನ್ನು ಜನ್ರೇಟ್ರೆಲ್ಲ ಕೆಟ್ಟೋಗಿಬಿಟ್ಟಿದೆ. ರಿಪೇರಿ ಕೂಡ ಮಾಡಲಿಕ್ಕೆ ಇವತ್ತು ಯಾರೂ ಬಂದಿಲ್ಲ. ಮೆಕ್ಯಾನಿಕ್ಕು ಮಧ್ಯಾಹ್ನ ಬರ್ಬೋದು ಅನಿಸುತ್ತೆ. ಹಾಗಾಗಿ ಸರಿಯಾಗಿ ಹಾಲು ಕೂಡ ತೆಗಿಲಿಕ್ಕೆ ತುಂಬ ಕಷ್ಟ ಆಯಿತು. ಬೆಳಿಗ್ಗೆ ಯಾರೂ ಲೇಬರ್ ಕೂಡ ಇಲ್ಲ. ಹಾಗಾಗಿ ಇವಾಗ ಸರಿಯಾಗಿ ಈ ಆಕಳಿಗೆ ಹಾಗಾಗಿ ಹಾಲು ಚೆಲ್ಲಿದೆ. ಇವತ್ತು ಸರಿಯಾಗಿ ಹಾಲು ತೆಗಿಲಿಕ್ಕೆ ಆಗಲಿಲ್ಲ. ಬೆಳಗ್ಗೆ ನಾವಿಬ್ಬರೇ ಇರೋದ್ರಿಂದ ಎಲ್ಲ ಕಡೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿಬಿಡ್ತದೆ ಒಮ್ಮೊಮ್ಮೆ. ಈ ಮಗುಗೆ ಕೂಡ ಮೊನ್ನೆ ಇನ್ಸಮೇಷನ್ ಮಾಡಿಸಿದ್ದೇವೆ. 13 ತಿಂಗಳ ಆಯ್ತು ಇವಾಗ. ಇವೆಲ್ಲ ಹಾಲು ಡ್ರೈ ಮಾಡಿರುವಂಥವು. ಇವೆಲ್ಲ 1.5 ವರ್ಷದ ಮೊಣಕಗಳು. ಇವೆಲ್ಲ ಪ್ರೆಗ್ನೆಂಟ್ ಇದ್ದಾವೆ ಇವಾಗ. ಇದಕ್ಕೆ ಕೂಡ ಇವಾಗ 8 ತುಂಬಿ 9 ಬಂತು ಅನಿಸುತ್ತೆ. ಇದನ್ನು ಈ ಸಲ ಕೊಡ್ತೀವಿ ಅನಿಸುತ್ತೆ. ಆಗೋದಿಲ್ಲ, ತುಂಬ ಸಮಸ್ಯೆ ಆಗುತ್ತೆ. ಲೇಬರ್ ಇಲ್ಲದೆ ಎಷ್ಟೊಂದು ದನಗಳನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಈ ಮೊಣಕಗಳನ್ನು ಕೂಡ ಅಷ್ಟೇ, ಎಲ್ಲ ಸಾಕೋದಕ್ಕೆ ತುಂಬ ಕಷ್ಟ. ಇನ್ನು ಹೆಚ್ಚು ಕಡಿಮೆ ತಿಂಗಳು ತುಂಬಿ ಬಂದಾಗೆ ಕೊಡೋದೆ ಅಂತ ಕಾಣಿಸುತ್ತೆ. ಇದೇ ಥರ ಆದರೆ ಒಬ್ಬರು ಕೇಳ್ತಾಯಿದ್ರು, ಎಮ್ಮೆನ ಕೊಡ್ತೀರಾ ಅಂತ. ಎಮ್ಮೆಯನ್ನು ಕೊಡಬೇಕು. ಇಲ್ಲಾಂದರೆ ಮೊಣಕ ಕೂಡ ಕಟ್ಟಿದ ಕೂಡಲೇ ಈ ಚಳಿಗೆ ಹೀಟಿ ಬರುತ್ತೆ ಅನಿಸುತ್ತೆ. ಬಂದರೆ ಇದು ಕಟ್ಟಿದ ಕೂಡಲೇ 2ರಲ್ಲಿ ಒಂದನ್ನು ಕೊಡ್ತೀವಿ. ಆಗೋದಿಲ್ಲ, ಮೇಂಟೆನೆನ್ಸ್ ತುಂಬ ಕಷ್ಟ. ಹಾಗೆ ಎಲ್ಲ ಟೈಮಿಗೂ ಒಂದೇ ಥರ ಹಾಲು ಇರೋದಿಲ್ಲ. ಕೆಲವೊಮ್ಮೆ ಕಡಿಮೆ ಆಗಿಬಿಡ್ತವೆ. ಚಳಿಗಾಲ ಬಂದ ಕೂಡಲೇ ಕಡಿಮೆ ಆಗ್ತವೆ. ಕರು ಹಾಕಿದ ಕೂಡಲೇ ಅಂತೂ ಆಕಳಿಗೆ ಕೆಚ್ಚಲು ಬಾವು ಜ್ವರ ಏನಾದರೂ ಬಂತು ಅಂದರೆ ಇದು ಟೈಮ್ ಕೂಡ ಹೋದಂಗೆ ಮತ್ತೆ ಹಾಲು ಮಾಡೋದು ತುಂಬ ಕಷ್ಟ ಆಗಿಬಿಡ್ತದೆ. ಹೀಗೆ ಕೆಲವೊಂದು ಕಾರಣಗಳಿಂದ ನಾವು ಹೇಳಿದಷ್ಟೇ ಹಾಲನ್ನು ಇಷ್ಟೇ ಬರ್ತದೆ ಅಷ್ಟೇ ಬರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಮಿನಿಮಮ್ ಅಂದಾಜಿಗೆ ಹೇಳ್ಬೋದು ಅಷ್ಟೇ.